ಪ್ರೈಸ್ ಲಾರ್ಡ್. 3rd ಏಪ್ರಿಲ್ ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತು ಏನೆಂದರೆ, ವಾಕ್ಯವನ್ನು ಸದ್ಗುಣವುಳ್ಳವರಾಗಿದ್ದು ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿದ್ದರು ಎಂದು ಅಪೊಸ್ತಲ ಕೃತ್ಯಗಳ 7ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳಲಾಗಿದೆ. ಈ ಕಾಲದಲ್ಲಿ ಯಾರು ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ತಗೊಂಡು ಅದನ್ನು ಪಾಲಿಸಿ ನಡೆಸುತ್ತಿದ್ದಾರೆ? ಖಂಡಿತವಾಗ್ಲೂ ನಮ್ಮಲ್ಲಿ ಒಂದಷ್ಟು ಜನ ಮಾತ್ರ. ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯವನ್ನು ಕೇಳುತ್ತಾರೆ, ಅದನ್ನು ಕೇಳಿದ್ದಷ್ಟೇ, ಅದ್ರ ತರ ನಡೆಯಲ್ಲ. ಅದರಿಂದನೇ ಒಂದಷ್ಟು ಟೈಮಲ್ಲಿ ನಮಗೆ ದೇವರ ಆಶೀರ್ವಾದ ಸಿಗದೆ ಹೋಗುತ್ತೆ. ಸೊ ನಾವು ಯಾವಾಗ ದೇವರ ವಾಕ್ಯವನ್ನು ಪೂರ್ಣ ಮನದಿಂದ ತಗೊಂಡು ಅದನ್ನು ಪಾಲಿಸುತ್ತೀವೋ ಖಂಡಿತವಾಗ್ಲೂ ಆವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಸೊ ಇಂದಿನಿಂದ ದೇವರ ವಾಕ್ಯವನ್ನು ಕೇಳೋಣ. ದೇವರ ವಾಕ್ಯ ಗೊತ್ತಾಗಬೇಕಂದ್ರೆ ಮೊದಲು ನಾವು ಬೈಬಲ್ ಓದಬೇಕು. ಅದು ಓದುವಾಗ ನಮಗೆ ದೇವರ ವಚನವೇ ಗೊತ್ತಾಗುತ್ತೆ. ಸೊ ಪೂರ್ಣ ಮನದಿಂದ ದೇವರ ವಾಕ್ಯವನ್ನು ಕೇಳಿರಿ, ಅದನ್ನು ಪಾಲಿಸಿ ನಡೆಯಿರಿ. ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾರೆ. ಬೈ ವರ್ಡ್ಸ್ ವಿತ್ ಜಬರಾಜ್. ಹ್ಯಾವ್ ಎ ಮೆಮೊರಬಲ್ ಡೇ.